ಇದಕ್ಕೆ ಸಮಾವೇಶಕ್ಕೆ ಸಿದ್ಧತೆ ಬರ್ತಿದ್ದಾರೆ ಆ ಥರದ್ದು ಯಾವ ಸುದ್ದಿನೂ ಇಲ್ವಲ್ಲ. ಪತ್ರ ಹೋಗಿರುವಂಥದ್ದು ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು. ಆ ಥರ ಸುದ್ದಿನೇ ಇಲ್ವಲ್ಲ. ಅಲ್ಲ ಸರ್, ಪಕ್ಷದ ಚಿಹ್ನೆ ಇಲ್ಲದೇನೆ ಸಮಾವೇಶ ನಡೆಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯದ ಒಂದು ಬಣ ಸಪರೇಟ್ ಆಗಿದೆ ಅಂತೇಳಿ ದೂರ ಹೋಗಿದೆ. ಕೊಡಿ, ಎಲ್ಲಿ ಪತ್ರ ಕೊಡಿ, ಅಲ್ಲ ಪುತ್ರ ಕೊಡಿ ಅಂತ ಕೊಡಿ ಪತ್ರ. ಎಲ್ಲಿ ಪತ್ರಲ್ಲಿದೆ? ಸ್ವತಃ ಅಧ್ಯಕ್ಷರೇ ಒಂದು ಮೀಟಿಂಗ್ ಕರೆದಿದ್ದಾರೆ ಈ ಸಮಾವೇಶ ಮಾಡ್ಸೋಕ್ಕೆ, ಅವರೇ ಸೂಚನೆ ಕೊಟ್ಟಿದ್ದಾರೆ. ವೇರ್ ಇಸ್ ದಿ ಕ್ವಶನ್? ಎಲ್ಲಿದೆ ಪತ್ರ? ಎಲ್ಲಿದೆ? ಎಲ್ಲ ಅಪಪ್ರತೆಯಲ್ಲಿದೆ. ನಿಮ್ಮ ಪ್ರಕಾರ ಪಕ್ಷದ ಒಳಗಡೆ ಇದರಿಂದ ನನ್ನ ಪ್ರಕಾರ ಎಲ್ಲ ಇಲ್ವೇ ಇಲ್ವಲ್ರಿ. ಆ ಥರದ್ದು ಏನೂ ನಡೆದೇ ಇಲ್ವಲ್ಲ. ಅವ್ರು ಪಿತೂರಿಗಾರರು, ಮೊದಲೇ ಪಿತೂರಿ ಯಾರು ಗೊತ್ತು? ಪಿತೂರಿ ಮಾಡೋರು ಅವರು. ಪಿತೂರಿಗಳಿಂದ ಈಗ ರಾಜಕೀಯ ಅಸ್ಥಿರತೆ ಮಾಡಕ್ಕೆ ಕೊಟ್ಟಿರೋದು. ಸೊ ಕಾಂಗ್ರೆಸ್ನಲ್ಲಿ ಆ ಥರದ ಯಾವುದೇ ಭಿನ್ನಾಭಿಪ್ರಾಯಗಳು ಅಪಪ್ರಚಾರನೂ ಇಲ್ಲ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲೇ ಸಮಾವೇಶ ನಡೀತದೆ. ಸೋಷಿಯಲ್ ಸಂಘಟನೆಗಳು ಜೊತೆಗೆ ಸೇರಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಏನು ಹೇಳಿದ್ದಾರೆ? ಮೀಡಿಯಾದಲ್ಲಿ ನೋಡಿದೆ. ಸೊ ಅವರು ಆ ಥರ ಹೇಳಿದ್ದಾರೆ ಅಂದರೆ ಕಲ್ಯಾಣದ ಕ್ರಾಂತಿಯ ಚರಿತ್ರೆಯನ್ನು ಪ್ರತಿಯೊಬ್ಬರು ಸರಿಯಾಗಿ ಅಧ್ಯಯನ ಮಾಡಬೇಕು. ಚರಿತ್ರೆ ಅಧ್ಯಯನ ಮಾಡಿದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಆಕಾಯಿತು. ಬಸವಣ್ಣವರು ಕಲ್ಯಾಣನ ಯಾವ ಥರ ತ್ಯಜಿಸಿದ್ರು ಅನ್ನೋದು ಚರಿತ್ರೆ ಓದಬೇಕು. ಚರಿತ್ರೆ ಸಮಗ್ರ ಓದಿದ್ರೆ ಅದು ಅರ್ಥ ಆಗುತ್ತೆ. ಯಾರಿಗ ಚರಿತ್ರೆ ಗೊತ್ತಿರೋ ಅವ್ರು ಕೇಳ್ಕೋಬೇಕು. ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಕ್ರಮೇಣ ಗೌರಿ ಅದು ಭ್ರಮ ನಿರಸನ ಆಗಿದ್ದಾರೆ. ಹಿಂದುತ್ವ ಅಥವಾ ಮತೀಯವಾದ, ಕೋಮುವಾದ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದು ನಿಧಾನವಾಗಿ ಅವ್ರಿಗೆಲ್ಲ ಮನವರಿಕೆ ಆಗ್ತಾಯಿದೆ. ಅದು ಬಸವನ ಸುಖಿ ರಾಜ್ಯ ಮತ್ತು ಪ್ರಜಾಪ್ರಭುತ್ವ, ಸಮ ಸಮಾಜದ ನಿರ್ಮಾಣ, ಅಸ್ಪೃಶ್ಯತೆ ನಿವಾರಣೆ ವಿಚಾರಗಳು, ಸ್ವತಂತ್ರದ ಉದ್ದೇಶಗಳು, ಕಾಂಗ್ರೆಸ್ಸಿನ ಉದ್ದೇಶ ಮತ್ತು ಸಂವಿಧಾನದ ಆಶಯ. ಆ ಕಾರಣಕ್ಕೆಲ್ಲ ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇರೋದು ಅವ್ರಿಗೆಲ್ಲ ಇವೆಲ್ಲ ಗೊತ್ತಿಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ. ಅವ್ರು ಓದಲ್ಲ, ಇವು ಬೇಕಾಗಲ್ಲ. ಆ ಕಾರಣಕ್ಕೆ ನಾವು ಇದನ್ನು ಈ ಥರ ಜಾಗೃತಿಗಳನ್ನು, ಹೋರಾಟಗಳನ್ನು, ಚರಿತ್ರೆಯನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸನ ಜನಗಳಿಗೆ ಮಾಡ್ತಾಯಿದ್ದೀವಿ. ಅದು ಅವರ ಪಕ್ಷದ ಆಂತರಿಕ ವಿಚಾರಗಳು, ಅದನ್ನು ನಾನು ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ಬೆಸ್ಟ್ ಅಲ್ಲ, ನಮ್ಮ ಜೊತೆಲೇ ಇದ್ದರು ಹಿಂದೆಲ್ಲ, ಆವಾಗೆಲ್ಲ ಕರೆಕ್ಟಾಗೇ ಇದ್ದರು. ಈಗ ಯಾಕೆ ಬ್ರಹ್ಮ ನಿರಸನ ಆಗಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ. ಬೆಟ್ರ್ ಅವ್ರು ಕೇಳ್ಕೊಂಬಿಟ್ರೆ ಮತ್ತು ಆಮೇಲೆ ಇನ್ನೊಂದು ಗುಂಪು ಕೇಳ್ಕೊಂಬಿಟ್ರೆ ನೀವು ಎರಡು ತುಲನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಡಿಸೆಂಬರ್ 5 ಸಮಾವೇಶಕ್ಕೆ ಯಾವ ಥರ ತಯಾರಿ ಆಗಿದೆ ಸರ್? ಏನು ಪ್ಲಾನ್ ಇದೆ ಸರ್? ಯಾವುದು ಡಿಸೆಂಬರ್ 5 ಸಮಾವೇಶ? ಪ್ಲ್ಯಾನು 5ನೇ ತಾರೀಕು ಹೇಳ್ತೀವಿ. ಸರ್ 5ನೇ ತಾರೀಕು ಕಾರ್ಯಕ್ರಮ ಇರುತ್ತೆ, ಅದಕ್ಕೆ ಏನು ಪ್ಲಾನ್? ವಾಟ್ ಈಸ್ ಅವರ್ ಪ್ಲ್ಯಾನ್, ವಾಟ್ ಈಸ್ ಅವರ್ ಪ್ರೋಗ್ರಾಮ್, ವಾಟ್ ಈಸ್ ಅವರ್ ಸ್ಟ್ಯಾಂಡ್ ಆನ್ ಐಡಿಯಾಲಜಿ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಬೈ ಎಲೆಕ್ಷನ್ ಆದ್ಮೇಲೆ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಸದಸ್ಯರು ಪಕ್ಷ ಬಿಡ್ತಾರೆ ಅನ್ನೋ ಮಾತುಗಳು, ಕರ್ಕೊಬರುವಂತ ಮಾತುಗಳು ಆಡ್ತಿದ್ರು ಕಾಂಗ್ರೆಸ್ ಅವರು. ಈ ಸಮಾವೇಶ ಜೆಡಿಎಸ್ ನೆಲದಲ್ಲಿ ಆಗ್ತಾ ಇದೆ ಹಾಸನದಲ್ಲಿ. ಅದಕ್ಕೆ ಕಾಂಗ್ರೆಸ್ಸು ಯಾವತ್ತೂ ಈ ಮೇಲೆ ಬಿದ್ದು ನೀವು ಬನ್ನಿ ಹಂಗೆ ಬನ್ನಿ ಅಂತ ಹೇಳಲ್ಲ. ಬಟ್ ಕಾಂಗ್ರೆಸ್ ಡೋರ್ಸು ಕಾಂಗ್ರೆಸ್ಸಿನ ಸಿದ್ಧಾಂತದ ಒಬ್ಬರವ್ರಿಗೆ ಓಪನ್ ಆಗಿರ್ತದೆ. ನನ್ನ ಗಮನಕ್ಕೆ ಯಾರು ನಾವು ಬರ್ತೀವಿ ಅಂತ ಹೇಳಿಲ್ಲ. ಬಟ್ ಡೋರ್ ಓಪನ್ ಇದೆ. ಸಿದ್ಧಾಂತ ಒಬ್ಬರವ್ರಿಗೆ ಅದಕ್ಕೆ ಬಿಕಾಸ್ ಕಾಂಗ್ರೆಸ್ ಇಸ್ ಎ ಮೂವ್ಮೆಂಟ್. ಕಾಂಗ್ರೆಸ್ ಅಂದರೆ ಚಳುವಳಿ. ಈ ಚಳುವಳಿ ಅಗ್ನಿ ಹೇಳಕ್ಕೆ ಯಾರು ಬರ್ತಿದ್ರು ಸೇರ್ಸ್ಕೋಬೇಕಲ್ಲ, ಆ ಸಿದ್ಧಾಂತ ಒಪ್ಪಬೇಕು. ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಮಾರಲ್ ಆಗಿ ಒಂದು ಬೂಸ್ಟ್ ಮಾಡುವಂಥ ಕೆಲಸ. ಸಿದ್ದರಾಮಯ್ಯ ಈಸ್ ಎ ಲೀಡರ್ ವಿತ್ ಮಾರಲ್ ಅಥಾರಿಟಿ ಆ್ಯಂಡ್ ಕರೇಜ್. ಸೊ ಹೀಗಾಗಿ ಆ ಬೂಸ್ಟಪ್ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಮತೀಯವಾದ, ಕೋಮುವಾದ, ಕೋಮು ದಳ್ಳೂರಿಗಳು, ಜಾತಿ ಸಂಘರ್ಷಗಳು, ಸಂವಿಧಾನದ ವಿರೋಧಿ ನಿರ್ಧಾರಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಕತ್ತಿಚ್ಚುತ್ತಕ್ಕಂಥ ಅನೇಕ ಘಟನಾವಳಿಗಳು ನಡೀತಾ ಇದ್ದಾವೆ. ಇವು ರಾಜ್ಯ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಆರೋಗ್ಯಕರವಾದಂಥ ಸಂಗತಿಗಳಲ್ಲ.
ಒಂದು ರಾಜಕೀಯ ಪಕ್ಷವಾಗಿ ಒಂದು ಸರ್ಕಾರವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗದ್ದು ನಮ್ಮೆಲ್ಲರ ಕರ್ತವ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.